ಕೆಆರ್ ನಗರ ಮತ್ತು ಸಾಲಿಗ್ರಾಮ ತಾಲೂಕಿನ ಹಲವು ಭಾಗಗಳಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನ ಶಾಸಕರಾದ ಡಿ ರವಿಶಂಕರ್ ಅವರು ಮಾಡಿದ್ದಾರೆ. ಹಾಗೂ ಇವತ್ತು ಪ್ರಮುಖವಾಗಿ ಮಿರ್ಲೆ ಗ್ರಾಮದಲ್ಲಿ ಇದಕ್ಕೂ ಮುಂಚೆ 40 ಲಕ್ಷದ ಕಾಮಗಾರಿಯನ್ನು ಕೂಡ ಇಲ್ಲಿ ಚಾಲನೆಯಲ್ಲಿ ಕೂಡ ನಡೆದಿದೆ. ಜೊತೆಗೆ ಅಭಿವೃದ್ಧಿ ಕೂಡ ಆಗ್ತಾ ಇದೆ. ಇವತ್ತು ವಿಶೇಷವಾಗಿ 1 ಕೋಟಿಗಳ ವೆಚ್ಚದಲ್ಲಿ ಇವತ್ತು ಕಾಮಗಾರಿಗೆ ಉದ್ದಿಲ ಪೂಜೆಯನ್ನ ಮಾಡಲಿಕ್ಕೆ ಆಗಮಿಸುತ್ತಿರುವಂತಹ ಶಾಸಕರಾದ ಡಿ ರವಿಶಂಕರ್ ಅವರಿಗೆ ಮಿರ್ಲೆ ಗ್ರಾಮದ ಪ್ರಭಾವಿ ಮುಖಂಡ ನಂದೀಶ್ ಅವರು ಅದ್ದೂರಿಯಾದ ಸ್ವಾಗತವನ್ನು ಕೋರಲಿಕ್ಕೆ ಸಿದ್ಧವಾಗಿದ್ದಾರೆ. ಕವಣಿ ತಾಲೂಕಲ್ಲಿ ಹೆಚ್ಚಾಗಿ ಇವತ್ತು ಮಿರ್ಲೆ ಗ್ರಾಮದಲ್ಲಿ ಬಹಳ ಅದ್ದೂರಿಯಾಗಿ ಸ್ವಾಗತವನ್ನ ಕೋರ್ತಿದ್ದಾರೆ. ಇದರ ಉಸ್ತುವಾರಿಯನ್ನ ಮಿರ್ಲೆ ಗ್ರಾಮದ ಕಾಂಗ್ರೆಸ್ ಮುಖಂಡರಾದಂತಹ ನಂದೀಶ್ ಅವರು ವಹಿಸಿಕೊಂಡಿದ್ದು ಬಹಳ ಅಚ್ಚುಕಟ್ಟಾಗಿ ಒಂದು ಕ್ರೈನ್ ಮೂಲಕ ಬೃಹದಾಕಾರವಾದಂತಹ ಒಂದು ಸೇವಿನ ಹಾರವನ್ನು ಹಾಕಿ ಶಾಸಕರಾದಂತಹ ಡಿ ರವಿಶಂಕರ್ ಅವರಿಗೆ ಅದ್ದೂರಿಯಾದ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂತಹ ರವಿಶಂಕರ್ ಅವರು ನಮ್ಮ ಮಿರ್ಲೆಗೆ ಹಲವಾರು ಕಾಮಗಾರಿಗಳು, ಅದರಲ್ಲೂ ಮೇಜರ್ ಆಗಿ ನಮ್ಮ ಮಿರ್ಲೆ ಕಾಲೇಜ್ ರಸ್ತೆ 1 ಕೋಟಿಯಷ್ಟು ಉದ್ಲಿ ಪೂಜೆಯನ್ನ ಮಾಡೋದಿಕ್ ಬರ್ತಾ ಇದ್ದಾರೆ. ಅವ್ರು ಗೆದ್ದ ನಂತರ 3 ವರ್ಷದ ನಂತರ ನಮ್ಮ ಮಿರ್ಲೆ ಗ್ರಾಮಕ್ಕೆ ಬರ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷ ಹಾಗೂ ಒಂದು ಶುಭ ದಿನ ಅಂತ ನಾವು ಭಾವಿಸ್ತಾ. ಯಾಕೆಂದ್ರೆ ನಮ್ಮ ಮಿರ್ಲೆ ಗ್ರಾಮದಲ್ಲಿ 15 ವರ್ಷದಿಂದ ಶಾಸಕರಿಲ್ದೇನೆ ಕಾಂಗ್ರೆಸ್ ಕಾರ್ಯಕರ್ತರು ಒಂಥರ ನಿಸ್ಸೂಕರಾಗಿದ್ರು. ಈ ಬಾರಿ ಬರ್ತಾ ಇರೋದು ನಮ್ಗ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಲ್ಲರಿಗೂ ಹುಮ್ಮಸ್ಸಿದೆ. ಮತ್ತೆ ಒಂದು ಹೊಸ ಬದಲಾವಣೆಯನ್ನ ತರೋ ನಿಟ್ಟಿನಲ್ಲಿ ನಾವು ಸ್ವಾಗತವನ್ನ ಮಾಡಬೇಕು ಅಂತ ಹೇಳಿ ಭಾವಿಸ್ತಾ, ಅದರಿಂದ ಒಂದು ಅದ್ದೂರಿತನವನ್ನ ಮಾಡ್ತಾ ಇದೀವಿ ಹೊರತು ಇದರಲ್ಲಿ ಏನ್ ಹೊಸದೇನಲ್ಲ. ನೀವ್ ಹೇಳಿದ್ರಿ ಕ್ಯಾನಗರದಲ್ಲಿ ಎಲ್ಲೂ ಕೂಡ ಈ ತರ ಟ್ರೈನ್ ಅಲ್ಲಿ ಹಾಕಿಲ್ಲ ಅಂತ ಹೇಳಿ, ಮತ್ತೆ ಹಾಕಿರ್ಬಹುದೇನೋ, ನನ್ ಗಮನಕ್ಕಂತೂ ಇಲ್ಲ. ಬಟ್ ಅಲ್ಲಿ ನಾವು ಯಾವಾಗ ನಮ್ಮ ಶಾಸಕರು ಬಂದ್ರು ಕೂಡ ಇದೇ ರೀತಿ ಪ್ರೀತಿ ವಿಶ್ವಾಸದಲ್ಲಿ ಬರ್ಮಾಡ್ಕೊಳಕ್ ಇಷ್ಟಪಡ್ತೀವಿ. ನಮ್ಮ ಹುಣಸಮ್ಮ ಗುಡಿ ಇದು 9 ಗ್ರಾಮ ಮಾಡ್ತಕ್ಕಂತಹ ಜಾತ್ರೆ. ಅಲ್ಲಿ ಪ್ರತಿ ಬಾರಿನೂ ಕೂಡ ತೇರ್ಗಳು ಹರಿದಾಗ ಧೂಳು ಹೇಳೋದು ಜನಗಳಿಗೆ ಒಂಥರ ಅವ್ಯವಸ್ಥೆ ಆಗ್ತಾ ಇತ್ತು. ಆದ್ರೆ ನಮ್ಮ ಶಾಸಕರು ಬರೀ ಒಂದೇ ಒಂದು ಕರೆ ಮಾಡಿದಕ್ಕೆ ಜಾತ್ರೆ ಇನ್ನೊಂದು ವಾರ ಅನ್ನಂಗೆ, ಈಗ ಸಾಮಾನ್ಯವಾಗಿ ಶಾಸಕರುಗಳು ಅಥವಾ ಜನಪ್ರತಿನಿಧಿಗಳು ಕ್ರೆಡಿಟ್ ತಗೊಳ್ಳೋದ್ ನಿಟ್ಟಿನಲ್ಲಿ ಬಹಳ ಕೆಲಸ ಮಾಡೋದನ್ನ ನೀವೆಲ್ಲ ನೋಡಿರ್ತೀರಾ. ಆದ್ರೆ ನಮ್ಮ ರವಿಶಂಕರ್ ಅವರು ಯಾವುದೇ ರೀತಿಯ ಕ್ರೆಡಿಟ್ ತಗೊಳ್ದೇನೆ ನೀವು ಮೊದಲು ಜಾತ್ರೆ ಮಾಡ್ಕೊಳ್ಳಿ, ಅನಂತರ ಅದನ್ನೆಲ್ಲ ಮಾಡೋಣ ಅಂತ ಹೇಳಿ ಬರೀ ಫೋನ್ ಕಾಲಲ್ಲಿ ಅಧಿಕಾರಿಗಳಿಗೆ ಹೇಳಿ ಸುತ್ತ ಕಾಂಕ್ರೀಟ್ ಹಾಕ್ಸಿ ಸುವ್ಯವಸ್ಥಿತವಾಗಿ ತೇರ್ಗಳು ಹರಿಯೋದಕ್ಕೆ. ಯಾಕೆಂದ್ರೆ ತೇರ್ಗಳು ಹರಿಯೋದು ಆ ಸಿಡಿಗಳು ಹರಿಯುವಾಗ ಏರುಪೇರಾದಾಗ ಅಪಘಾತಗಳಾಗೋ ಜಾಸ್ತಿ, ಅವಘಡಗಳು ಜಾಸ್ತಿ ಆಗ್ತಾ ಇದ್ದು. ಬಟ್ ಈ ಬಾರಿ ಸುಸೂತ್ರವಾಗಿ ಧೂಳಿಲ್ದನೆ 9 ಗ್ರಾಮದ ತೇರ್ಗಳು ಕೂಡ ಹರಿದಿದೆ. ಅದು ವಿಶೇಷವಾಗಿ 9 ಪರವಾಗಿ ನಮ್ಮ ಶಾಸಕರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತಿಗೂ ಅವರು ಅದನ್ನ ಕ್ರೆಡಿಟ್ ತಗೊಂಡಿಲ್ಲ. ಮೋಸ್ಟ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಅದನ್ನ ಹೇಳ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಶಾಸಕರಿಗೆ. ಅದೇ ರೀತಿ ಈಗ ಮಿರ್ಲೆ ಕಾಲೇಜ್ ರೋಡ್ ಸಾಮಾನ್ಯವಾಗಿ ನಾನು 96 ಮೇ ಬಿ ವಿಶ್ವನಾಥ್ ಅವ್ರ ಟೈಮಲ್ಲಿ ಆಗಿದ್ ಬಿಟ್ರೆ ಇಲ್ಲಿವರೆಗೂ ಅದು ಒಂದು ಜಲ್ಲಿನೂ ಕಾಣ್ತು. ಅಂಥದ್ದು ಊರೊಳಗಡೆ ಪ್ರಮುಖ ರಸ್ತೆ, ನಮ್ಮ ಊರಿನಲ್ಲಿ ಇರ್ತಕ್ಕಂಥದ್ದು 4 ಪ್ರಮುಖ ರಸ್ತೆ. ಅದು ಒಂದಾದ್ರೆ ನಮ್ಮ ಮಿರ್ಲೆ ಒಳಗಡೆ ಭಾಗಶಃ ಒಂದು 40% ರೋಡ್ ಆದಂಗೆ